ಪ್ರಕರಣಗಳನ್ನು ಮುಖಾಮುಖಿ ನೋಡದೆ ಪೊಲೀಸ್ನವ್ರು ಹ್ಯಾಂಡಲ್ ಮಾಡ್ಬೋದು. ಓಕೆ. ಒಂದು ವೇಳೆ ಆ ನಿಯಮಾವಳಿಗಳ ಒಳಗಡೆ ಅವರು ಇದ್ದರೆ ನೀವೇನು ಮಾಡ್ಲಿಕ್ಕೆ ಬರಲ್ಲ. ಸಾಲ ತಗೊಂಡವರು ನನ್ನ ಸಾಲ ಕಟ್ಟೋದೇ ಇಲ್ಲ ಅನ್ನೋ ಮನೋಸ್ಥಿತಿಗೆ ಹೋಗ್ಬಿಟ್ರೆ ತಗೊಳ್ಳೋವಾಗ್ಲೂ ಗೊತ್ತಿರಬೇಕು. ಅಲ್ಲ, ಬಟ್ ಒಂದಿಷ್ಟು ಜನರಿಗೆ ಆ ಸಮಸ್ಯೆ ಆಗ್ಬೋದು ಸರ್. ಒಂದು ಗ್ರಾಮದಲ್ಲಿ ಬರ್ತಾ ಇತ್ತು 100 ಮನೆಗಳೆಲ್ಲವೂ ಕೂಡ ಖಾಲಿ ಮಾಡ್ಕೊಂಡು ಬೇರೆಯವರಿಗೆ. ದಟ್ ಈಸ್ ಯುವರ್ ಪ್ರಾಬ್ಲಮ್. ಓಕೆ. ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಅದು ನೀವು ಹಂಗಂದ್ರೆ ಏನು ಅರ್ಥ ಈಗ? ಅಂದ್ರೆ ಹೆಚ್ಚಿನ ರೀತಿಯ ಅದಕ್ಕೆ ಹೇಳೋದು ಮೈಕ್ರೋ ಫೈನಾನ್ಸು ವರಾನೂ ಹೌದು, ಶಾಪನೂ ಹೌದು. ವರ ಹೇಗಪ್ಪ ಅಂದರೆ ಎಲ್ಲೂ ಸಿಗದ ಸಾಲಗಳಿಂದ ನಿಮಗೆ ಇಲ್ಲಿ ಒಂದು ಸಾಲ ನಿಮ್ಮ ಕಷ್ಟ ಕಾಲದಲ್ಲಿ ಸಿಕ್ಕತ್ತೆ. ಅದನ್ನು ಶಿಸ್ತುಬದ್ಧವಾಗಿ ಕಟ್ಟಿಕೊಂಡು ಹೋದರೆ ಒಳ್ಳೆಯದು, ಕಟ್ಕೊಂಡು ಹೋಗಲ್ಲ. ಎರಡನೇದು ಶಾಪ ಎಲ್ಲಾಗತ್ತೆ ಅಂತಂದರೆ ಭಾರತದಲ್ಲಿ ಈ ರೀತಿಯ ಸಣ್ಣ ಸಾಲಗಳು